ಹಾಗೆ ಹಾಗೆ ಇರುವುದರಿಂದ ಹೆತ್ತವರ ಸಭೆಯನ್ನು ಕೂಡ ಅವರು ಈ ದಿನವೇ ಕರೆದಿದ್ದಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾಳೆಗೆ ನಮ್ಮ ಶಾಲಾ ಮಕ್ಕಳಿಗೆ ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಮೊದಲನೇ ಸಂಯೋಜಿತ ಕಾರ್ಯಕ್ರಮದಲ್ಲಿ ಅದರ ಜೊತೆಗೆ ನಿನ್ನೆಯಿಂದ ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಪರಿಶೋಧನೆಯ ಇವತ್ತು 2ನೇ ದಿನದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆಯಲ್ಲಿ ನಾವು ಉಪಸ್ಥಿತರಿದ್ದೇವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಸುಮಲತಾ, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು, ಅವರಿಗೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ, ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಮುದಾಯಯುಕ್ತ ಶಾಲೆ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಆಗಮಿಸಿರುವ ಶ್ರೀಮತಿ ಸುಚಿತ್ರಾ ರೈ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆಗಳು ಕೂಡ ಇವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು. ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ಮುಖೇಶ್, ಅಧ್ಯಕ್ಷರು, ಶಾಲಾ ಉಸ್ತುವಾರಿ ಸಮಿತಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಇವರಿಗೂ ಎಲ್ಲರ ಪರವಾಗಿ ಸ್ವಾಗತ. ಹಾಗೂ ನಿನ್ನೆಯಿಂದ ನಮ್ಮೊಂದಿಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಶ್ವೇತಾ ಮತ್ತು ಶ್ರೀಮತಿ ಸುನೀತಾ, ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕರು, SDU ಸದಸ್ಯರು ಎಲ್ಲರಿಗೂ ಕೂಡ ಒಂದೇ ಮಾತಿನ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ವೇದಿ, ಇವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಇವತ್ತಿನ ಒಂದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇದು 3 ದಿನಗಳ ಕಾರ್ಯಕ್ರಮ. 3 ದಿನಗಳ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ವೈಂಡ್ ಅಪ್ ಮಾಡಿ ಅದನ್ನು 2 ದಿನಕ್ಕೆ ಇವತ್ತು ರೂಪಿಸ್ತೇವೆ. ಯಾಕಂತ ಹೇಳಿದರೆ ನಮಗೆ ಪೋಷಕರ ಸಭೆ ಇದ್ದಿದ್ದು ನಾಳೆ. ಸೊ ಇವತ್ತು ನೀವು ಶಾಲೆಗೆ ಬರ್ತಾ ಇದ್ದೀರಾ, ಮತ್ತೆ ತಿರ್ಗಾ ನಾಳೆ ಶಾಲೆಗೆ ಬರಬೇಕು ಅಂತ ಹೇಳಿದರೆ ಅದು ನಿಮಗೆ ತುಂಬ
ತುಂಬ ಕಷ್ಟ ಗೊತ್ತಿದೆ ನನಗೆ. ಗ್ರಾಮೀಣ ಭಾಗದಲ್ಲಿ ಶಾಲೆಗಳಿಗೆ ಬರಬೇಕು ಅಂತ ಹೇಳಿದರೆ ಅವರಿಗೆ ತುಂಬಾ ಕಷ್ಟ ಇರುತ್ತೆ, ಅಂದರೆ ಮಕ್ಕಳ ಪೋಷಕರಿಗೆ. ಸೊ ನಿಮ್ಮದೇ ಆದಂತಹ ಕಾರ್ಯದ ಒತ್ತಡ ಇರುತ್ತೆ. ಸೊ ಈ ವಿಚಾರವನ್ನು ಮನಗಂಡು ನಾವು ನಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತೇ ಒಂದು ಹೇಗೂ ಪೋಷಕರು ಸ್ವಲ್ಪ ಶಾಲೆಗೆ ಬರ್ತಾ ಇದ್ದಾರೆ. ಸೊ ಅದರೊಟ್ಟಿಗೆ ನಮ್ಮ ಸಭೆ ಕೂಡ ಆಯೋಜನೆ ಮಾಡುವಂಥ ಎಲ್ಲರೂ ಮುಖ್ಯ ಶಿಕ್ಷಕರು ಅವರು ಮೊದಲೇ ಕೇಳಿಕೊಂಡಿದ್ದರು. ಸೊ ನಾನು ಮತ್ತೆ ಅದರ ಬಗ್ಗೆ ವಿಚಾರಣೆ ಮಾಡಿ ಮತ್ತೆ ಅವರಿಗೆ ತಿಳಿಸಿದ್ದೆ. ಸೊ ಹಾಗಾಗಿ ಇವತ್ತು ಸಭೆ ಆಯೋಜನೆ ಆಗಿದೆ. ಈ ಒಂದು ಸಭೆಯ ಪೋಷಕರ ಪಾಲಕರ ಈ ಒಂದು ಸಭೆಯ ಅಧಿಕೃತ ವಹಿಸಿಕೊಂಡಿರುವಂತಹ ವೇದಿಕೆ ಈ ಒಂದು ಶಾಲಾಭಿವೃದ್ಧಿ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಇತರ ಎಲ್ಲ ಸದಸ್ಯರುಗಳಿಗೆ, ಅದೇ ರೀತಿ ಈ ಒಂದು ಸಮುದಾಯ ದತ್ತ ಶಾಲೆಯ ಒಂದು ವೀಕ್ಷಣೆಕಾರರಾಗಿ ಆಗಮಿಸಿರ್ತಕ್ಕಂತಹ ಪಡುಕೋಣಜೆ ಪ್ರೌಢಶಾಲೆಯ ಮೇಡಮ್ ಅವರೇ, ಅದೇ ರೀತಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಮಕ್ಕಳ ಎಲ್ಲ ಪೋಷಕರು. ಸೊ ಇವತ್ತು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಈ ಯೋಜನೆ ಏನಿದೆ, ಆ ಒಂದು ಯೋಜನೆಯ ಒಂದು ಸಮಗ್ರವಾದ ಪರಿಶೋಧನೆಯನ್ನು ನಡೆಸಿ ಈ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಅಥವಾ ಪ್ರಸ್ತುತ ಈ ಯೋಜನೆ ಅಡಿಯಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ, ಅನುಷ್ಠಾನ ಹಂತದಲ್ಲಿ ಇರ್ಬೋದು, ಅಥವಾ ಮಕ್ಕಳಿಗೆ ಇದರಿಂದ ಏನಾದರೂ ಅನಾನುಕೂಲತೆಗಳು ಆಗ್ತಾ ಇದೆಯಾ, ಈ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ತಿಳಿದುಕೊಂಡು ಪರಿಶೀಲಿಸಿ ಅದರ ಒಂದು ವರದಿಯನ್ನು ಸರ್ಕಾರಕ್ಕೆ ಬೇಕಾಗಿದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಿ ಇದನ್ನು ಯಾವ ರೀತಿ ವರದಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ಸೊ ಅದನ್ನು ಯಾವ ರೀತಿ ಈ ಪರಿಶೋಧನೆಯನ್ನು ನಡೆಸಬೇಕೆನ್ನುವ ನಿಟ್ಟಿನಲ್ಲಿ ಕೊನೆಯದಾಗಿ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವ ಮೇರೆಗೆ ಕಳೆದ ಒಂದು ಆರ್ಥಿಕ ವರ್ಷದಿಂದ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಯೋಜನೆ ಪರಿಶೋಧನೆಯನ್ನು ನಡೆಸಬೇಕಿದೆ. ಅಂದರೆ ಒಂದು ಆರ್ಥಿಕ ವರ್ಷದಲ್ಲಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ 2 ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕಿದೆ. ಸೊ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ನಾವು ನಿಮಗೆ ಗೊತ್ತಿರುವ ಹಾಗೆ ಮೂಡುಬಿದಿರೆ ತಾಲೂಕಿನಲ್ಲಿ 12 ಗ್ರಾಮ ಪಂಚಾಯತ್ಗಳಿವೆ. ಸೊ ಅದಕ್ಕೆ 2 ಶಾಲೆಗಳಲ್ಲಿ 24 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿಯನ್ನು ಸಲ್ಲಿಸಿದ್ದೇವೆ. ಮತ್ತೆ ಮುಂದುವರೆದು ಎಲ್ಲ ಶಾಲೆಗಳನ್ನು ಈ ಒಂದು ಯೋಜನೆ ಪರಿಶೋಧನೆಗೆ ಒಳಪಡಿಸಬೇಕಾಗಿರೋದ್ರಿಂದ ಪ್ರಸ್ತುತ ಈ ಒಂದು ಆರ್ಥಿಕ ವರ್ಷದಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲಿ ಇದೆ, ಮತ್ತೆ ಮಧ್ಯಾಹ್ನ ಗುರುಗೋಣಜಿ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆ ನಡೆಯುತ್ತೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸೊ ವರದಿ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಇದು ಹಿನ್ನೆಲೆ, ಯಾಕೆಂದರೆ ನಿಮಗೆ ಹೊಸದಾದ ವಿಷಯಗಳಿದ್ದು, ಅಂದರೆ ಇಷ್ಟವರೆಗೆ ಏನು ಸಾಮಾಜಿಕ ಪರಿಶೋಧನೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಅಷ್ಟಾಗಿ ಮಾಹಿತಿ ಇರಲಿಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ಅದನ್ನು ಹೊರತುಪಡಿಸಿದರೆ ಸಮಗ್ರ ಶಿಕ್ಷಣ ಯೋಜನೆ ಅಂತ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಈ ಯೋಜನೆ ಹೊಸದಾಗಿ ಬಂದಿರುವಂಥದ್ದಲ್ಲ. ಈ ಹಿಂದೆ ಹಲವಾರು ಹೆಸರುಗಳಿಂದ ಅದನ್ನು ಕರೆಯಲ್ಪಡ್ತಾ ಇತ್ತು. ಅಂದರೆ ಈ ಹಿಂದೆಲೇ ಜಾರಿಗೆ ಬಂದಿತ್ತು. ಅದರಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ, ಸೊ ಈ ಎಲ್ಲ ಹೆಸರುಗಳಿಂದ ಈ ಯೋಜನೆ ಚಾಲ್ತಿಯಲ್ಲಿತ್ತು. ಮತ್ತೆ ಇದಕ್ಕೆ 2018ರಲ್ಲಿ ಒಂದು ಸಮಗ್ರವಾದ ರೂಪವನ್ನು ಕೊಟ್ಟು ಹಲವಾರು ನೀತಿಗಳನ್ನು ತಂದು, ಸೊ ಇದಕ್ಕೆ ಅಲ್ಲಿಂದ ಇದನ್ನು ಸಮಗ್ರ ಶಿಕ್ಷಣ ಯೋಜನೆ ಅಂತ ಕರೆಯಲ್ಪಡ್ತಾ ಇದೆ. ಸೊ ನಮ್ಮ ಕರ್ನಾಟಕ ಯೋಜನೆಗೆ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಹೆಸರು ನಾಮಕರಣ ಆಗಿದೆ. ಸೊ ಏನು ಇದರ ಉದ್ದೇಶ, ಅಥವಾ ಇಲ್ಲಿ ಆ ಯೋಜನೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ, ಯಾರು ಇದರ ಫಲಾನುಭವಿಗಳು. ಸೊ ಇದರ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ, ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳೋದು. ಸೊ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಪ್ರೀ ಸ್ಕೂಲಲ್ಲಿ ಶಿಕ್ಷಣ ದೊರೆಯುತ್ತೆ, ಮತ್ತೆ ಪ್ರಾಥಮಿಕ ಶಿಕ್ಷಣ, ಮತ್ತೆ ಪ್ರೌಢ ಶಿಕ್ಷಣ, ಅಂತಿಮವಾಗಿ ಪದವಿ ಪೂರ್ವ ಶಿಕ್ಷಣದವರೆಗೆ ಸೊ ಇಲ್ಲಿ ಮಕ್ಕಳಿಗೆ ಉಚಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯುವುದನ್ನು ನೀವೆಲ್ಲ ಗಮನಿಸಿದ್ದೀವಿ.
ಸೊ ಈ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಏನು ಮಕ್ಕಳು ಕಲಿತಾ ಇದ್ದಾರೆ, ಸೊ ಆ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು 12ನೇ ತರಗತಿ ಪಾಸಾಗಿ ಹೊರಗಡೆ ಬರುವಾಗ ಯಾರು ನಮ್ಮದೇ ರೀತಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಕೂಡ ಮಕ್ಕಳು ವಿದ್ಯೆ ಕಲಿತಾ ಇದ್ದಾರೆ. ಸೊ ಈ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ಮಕ್ಕಳು 12ನೇ ತರಗತಿ ಪಾಸಾಗಿ ಹೊರಗಡೆ ಬಂದಾಗ, ಅಂದರೆ 12ನೇ ತರಗತಿ ಪಾಸಾಗಿ ಹೊರಗಡೆ ಬಂದಾಗ ನಮಗೊಂದು ಸ್ಪರ್ಧಾತ್ಮಕ ಜಗತ್ತು ಪ್ರಾರಂಭ ಆಗುತ್ತೆ ಮಕ್ಕಳಿಗೆ, ಅಂದರೆ ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಾಗಿದೆ. ಸೊ ಆ ಒಂದು ಹಂತದಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಮತ್ತು ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳ ಒಂದೇ ರೀತಿ ಶಿಕ್ಷಣದ ಹಂತ ಇರಬೇಕು. ಅದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ಕಾರಣಕ್ಕೆ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳಿಗೆ ಮಕ್ಕಳಿಂದ ಹಿನ್ನಡೆ ಆಗಬಾರ್ದು. ಅವರು ಕೂಡ ಸರಿಸಮಾನರಾಗಿ ನಿಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಇದನ್ನು ರೂಪುರೇಷೆಗೊಳಿಸಿ ಈ ಒಂದು ಶಿಕ್ಷಣದ ನೀತಿಯನ್ನು ಅನುಸರಿಸಿಕೊಂಡು ಇಲ್ಲಿ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಇಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲಿ, ಅಂದರೆ ಅವರ ವೃತ್ತಿ ಜೀವನಕ್ಕೆ ಮುಂದಿನ ಹಂತಗಳಲ್ಲಿ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಕೂಡ ಅವರಿಗೆ ಇಲ್ಲಿ ಶಿಕ್ಷಣದ ಒಂದು ಹಂತ ಅವರಿಗೆ ನೆರವಾಗಬೇಕೆನ್ನುವ ನಿಟ್ಟಿನಲ್ಲಿ ಇದನ್ನು ಒಂದು ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಇಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಬಂದಾಗ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಸರಿಸಮಾನವಾದ ಶಿಕ್ಷಣ ಸಿಗಬೇಕು. ಅದರೊಟ್ಟಿಗೆ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು. ಆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅವರಿಗೆ ಅವರ ಒಂದು ವೃತ್ತಿ ಜೀವನವನ್ನು ಮುಂದೆ ಆಯ್ಕೆ ಮಾಡ್ಕೊಳ್ಳುವಾಗ ಆ ವೃತ್ತಿ ಜೀವನಕ್ಕೆ ಸಹಕಾರಿಯಾಗಲಿಕ್ಕೆ ಅದು ಶಿಕ್ಷಣವನ್ನು ಆ ಮಟ್ಟಿನಲ್ಲಿ ಕೂಡ ಸಿಗುವಂತಾಗಬೇಕು. ಮತ್ತೆ ಯಾವುದೇ ಒಂದು ಮಕ್ಕಳು ಇಲ್ಲಿ ಅಂದರೆ ವಿಶೇಷ ಚೇತನ ಮಕ್ಕಳು ಇರ್ಬೋದು, ಮತ್ತೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಕ್ಕಳಿಗೆ ಇರ್ಬೋದು, ಅವರ ಒಂದು ಕಲಿಕೆಯ ಹಂತ ಏನಿದೆ ಅದು ಒಂದೇ ರೀತಿ ಇರಬೇಕು. ಸೊ ಅದರ ಜೊತೆಗೆ ಎಲ್ಲ ಏನು ಶಿಕ್ಷಣ ಅವರಿಗೆ ಸಿಗ್ತಾ ಇದೆ ಮಕ್ಕಳಿಗೆ, ಅದು ಫಲಿತಾಂಶದಲ್ಲಿ ಹೆಚ್ಚಳ ಕಾಣುವಂತಾಗಬೇಕು. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇದನ್ನು ವಿನ್ಯಾಸಗೊಳಿಸಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನಿಸಲಾಗ್ತಿದೆ. ಸೊ ಜಾಸ್ತಿ ನಾವು ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ಸಮಗ್ರ ಶಿಕ್ಷಣ ಬಗ್ಗೆ ನಿಮಗೆ ಮನಮುಟ್ಟವಾಗಿ ಏನು ಬೇಕೋ ಆ ಮಾಹಿತಿಗಳನ್ನು ನಾನು ಹೇಳಿದ್ದೇನೆ. ಸೊ ಅದಕ್ಕಿಂತ ಬೇರೆ ಹೆಚ್ಚಿನದು ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತೇಳಿದ್ರೆ ಇದೆಲ್ಲವೂ ಅದರಲ್ಲಿ ಶಿಕ್ಷಣದ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಇದರಲ್ಲೆಲ್ಲ ಅಳವಡಿಸ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಮಕ್ಕಳಲ್ಲಿ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಾನೀಗ ಬೆಳಿಗ್ಗೆ ಈ ಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ತರಗತಿ ಭೇಟಿ ಮಾಡಿದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಶಾಲೆಯಲ್ಲಿ ನಾವು ವಿಸಿಟ್ ಮಾಡಿದಾಗ ಪಠ್ಯದ ವಿಚಾರ ಹೊರತುಪಡಿಸಿ, ಅಂದರೆ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ಇರ್ತಾರೆ. ಸೊ ಅವರೆಲ್ಲವನ್ನು ಕೊಡ್ತಾರೆ. ಆದರೆ ಆ ಪಠ್ಯ ವಿಚಾರಗಳನ್ನು ಹೊರತುಪಡಿಸಿ ಆ ಮಕ್ಕಳ ಬುದ್ಧಿಮತ್ತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಕೂಡ ಈ ಒಂದು ಹಂತದಲ್ಲಿ ನಾವು ಪರಿಶೀಲನೆ ಮಾಡಬೇಕು. ಸೊ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಏನೋ ಒಂದು ದೊಡ್ಡ ಜ್ಞಾನದ ಅಗತ್ಯ ಏನಿಲ್ಲ. ಯಾಕಂತೇಳಿದ್ರೆ ತರಗತಿಗೆ ಭೇಟಿ ಕೊಟ್ಟಾಗ ಆ ಮಕ್ಕಳ ಒಂದು ಪಾಲ್ಗೊಳ್ಳುವಿಕೆ ಅಥವಾ ನಾವೇನಾದರೂ ಒಂದು ಅವರಲ್ಲಿ ಉತ್ತರವನ್ನು ನಿರೀಕ್ಷೆ ಮಾಡಿದಾಗ ಅವರ ಒಂದು ಸ್ಪಂದನೆ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಮಕ್ಕಳು ಚುರುಕಾಗಿ, ಇವಾಗ ನಾನು ತರಗತಿ ಭೇಟಿ ಕೊಟ್ಟಾಗ ಕೂಡ ಸೊ ಎಲ್ಲರೂ ಪಟಪಟನೆ ಮಾತಾಡ್ತಾರೆ. ಸೊ ಏನೇ ಇದ್ರು ಕೂಡ ಒಳ್ಳೆ ರೀತಿಯಲ್ಲಿ ಹಂಚ್ಕೊಳ್ತಾರೆ. ಯಾಕಂದ್ರೆ ಇದು ನಿಜವಾಗಿ ಮಕ್ಕಳಲ್ಲಿ ಒಂದು ಬೇಕಿದೆ. ಯಾಕಂದ್ರೆ ನೀವು ನೋಡ್ಬೋದು, ನಾವು ಪ್ರೌಢಶಾಲೆಗಳನ್ನು ಕೂಡ ವಿಸಿಟ್ ಮಾಡ್ತೇವೆ. ಬೇರೆ ಬೇರೆ ಶಾಲೆಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಅನುಭವ ಆಗುತ್ತೆ. ಸೊ ಆದರೆ ಒಟ್ಟಾರೆಯಾಗಿ ನಾವು ನಿರೀಕ್ಷೆ ಮಾಡುವಂಥದ್ದು ಇದೇ ರೀತಿ ಇರುತ್ತೆ. ಅಂದರೆ ಮಕ್ಕಳ ಒಂದು ಲವಲವಿಕೆಯಿಂದ ಒಂದು ಸ್ಪಂದನೆ ಮಾಡುವಂಥದ್ದು. ಹಾಗಾಗಿ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಇದು ಅವರ ಒಂದು ಬುದ್ಧಿಮತ್ತೆ ಅಥವಾ ಅವರಲ್ಲಿ ಇರತಕ್ಕಂತಹ ಒಂದು ಚಾಕಚಕ್ಯತೆ ಅಂತ ಹೇಳ್ಬೋದು. ಸೊ ಇದೆಲ್ಲವನ್ನು ಆ ಒಂದು ತರಗತಿಯಲ್ಲಿ ನಾವು ಪರಿಶೀಲಿಸ್ತೇವೆ. ಸೊ ಇದು ಕೂಡ ಸರ್ಕಾರಕ್ಕೆ ವರದಿ ಹೋಗುತ್ತೆ. ಇನ್ನು ಮಕ್ಕಳಲ್ಲಿ ನನಗೆ ಒಂದು ಖುಷಿ ವಿಚಾರ ನಾನು ಈಗಾಗಲೇ ಹೇಳಿದ್ದೆ, ಮಕ್ಕಳ ಒಂದು
ಏನು ಅವರೊಂದು ತರಗತಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ತುಂಬ ಇಷ್ಟ ಆಯಿತು. ಇದು ಬೇಜಾರ ವಿಷಯ ಅಂತ ಹೇಳಿದ್ರೆ, ನಾನು ಬಂದಾಗ ಶಿಕ್ಷಕರಲ್ಲಿ ಕೇಳಿದೆ ಮಕ್ಕಳ ದಾಖಲಾತಿ ಇದೆ. ಸೊ ಕಳೆದ ಬಾರಿ ನಾವು ಇವಾಗ ಪರಿಶೋಧನೆ ನಡೆಸಿರುವಂಥ ವರ್ಷ 23-24ನೇ ಅವಧಿಯಿಂದ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಸೊ ಆ ಅವಧಿಯಲ್ಲಿ ನಮಗೆ ಮಕ್ಕಳ ದಾಖಲಾತಿ 30 ಇತ್ತು. ಇವಾಗ ಅದರ ನಂತರ 21 ಇದೆ. 21 ಮಕ್ಕಳ ದಾಖಲಾತಿ ನಮಗೆ ದಾಖಲಾತಿಗಳಲ್ಲಿ ಕಂಡುಬಂದಿದೆ. ಸೊ ಇದು ನಮಗೆ ತುಂಬ ಬೇಜಾರಿನ ವಿಷಯ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ನಾವು ಮಕ್ಕಳ ಸಂಖ್ಯೆ ಇಂಥ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಕಳವಳಕಾರಿ ವಿಚಾರ. ಯಾಕಂದ್ರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಆದರೆ ಆ ಶಾಲೆಗಳಲ್ಲಿ ದಾಖಲಾತಿಯನ್ನು ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ, ಮುಂದೊಂದು ದಿನ ಶಾಲೆ ಮುಚ್ಚೋಗುತ್ತೆ, ಮುಚ್ಚೋಗೇ ಹೋಗುತ್ತೆ. ಯಾಕಂದ್ರೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಕೂಡ ಮೂಡಿಗೆರೆ ತಾಲೂಕಿನಲ್ಲಿ ಒಂದು 2 ಶಾಲೆಗಳಿಂದ ಮುಚ್ಚಲ್ಪಟ್ಟವು. ಅಂದ್ರೆ ಮಕ್ಕಳ ದಾಖಲಾತಿ ಕಡಿಮೆ ಇದೆ ನಮ್ಮ ಕಾರಣಕ್ಕಾಗಿ. ಏನಾಗುತ್ತೆ, ನಾವು ನೀವೇ ಇರ್ತೀರಾ, ನೀವು ಇಲ್ಲಿನ ಆಸುಪಾಸಿನಲ್ಲಿ ವಾಸಿಸ್ತಕ್ಕಂಥ ಜನರಿದ್ದೀರಾ. ಸೊ ಒಂದೊಂದು ದಿನ ಶಾಲೆ ಎದುರುಗಡೆ ನೀವು ನಡ್ಕೊಂಡು ಹೋಗಿರ್ತೀರಾ. ಸೊ ಇಲ್ಲಿ ಶಾಲೆ ಮುಚ್ಚಿರುತ್ತೆ. ಆವಾಗ ನಿಮಗೆ ತುಂಬಾನೇ ಒಂದು ಮನಸ್ಸಿಗೆ ನೋವಾಗುತ್ತೆ. ಯಾಕಂತೇಳಿದ್ರೆ ನೀವೆಲ್ಲ ಇಲ್ಲೇ ಕಲ್ತಿರುವಂತ ಪೇರೆಂಟ್ಸ್ ಆಗಿರ್ತೀರ. ಸೊ ಏನಾಗುತ್ತೆ, ಶಾಲೆಗಳು ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದ್ದಾಗೆ ಶಾಲೆಗಳು ಮುಚ್ಚಿದ್ದಾರೆ. ಅಲ್ಲಿ ಶಿಕ್ಷಕರು ಅವರು ಬೇರೆ ಶಾಲೆಗೆ ಹೋಗ್ತಾರೆ. ಅದೇ ಇಂಥ ಒಂದು ಸುಸಜ್ಜಿತವಾದ ಕಟ್ಟಡಗಳು ಮತ್ತೆ ಪಾಲ್ಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೋಡಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಸೊ ಪ್ರತಿಯೊಂದು ಅಂದ್ರೆ ನಾವು ಕಳೆದ ಬಾರಿ 24 ಶಾಲೆ, ಈ ಬಾರಿ ಕೂಡ 24 ಶಾಲೆ ಆಯ್ತು. ಸೊ ಇದೇ ನಮಗೆ ತುಂಬಾ ಬೇಜಾರಿನ ವಿಷಯ. ಯಾಕಂದ್ರೆ ನಮಗೆ ಸಾಮಾಜಿಕ ಪರಿಸ್ಥಿತಿ ವಿಷಯ ತುಂಬಾನೇ ಅಂದ್ರೆ ಈ ಶಾಲೆಗಳನ್ನು ಆಡಿಟ್ ಮಾಡುವಂಥದ್ದು ನಮಗೆ ತುಂಬಾನೇ ಪ್ರಿಯವಾದ ವಿಷಯ. ಯಾಕಂದ್ರೆ ನಮಗೆ ಮಕ್ಕಳ ಜೊತೆ ಬೆರೀಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಬಹಳ ಖುಷಿಯ ವಿಚಾರ. ಸೊ ಅಲ್ಲಿ ಹೋದಾಗ ಈ ತರ ಒಂದು ವಿಚಾರಗಳನ್ನು ಗಮನಿಸಿದಾಗ ಅದು ಮತ್ತೆ ಬೇಜಾರಾಗುತ್ತೆ. ಸೊ ಇದಕ್ಕೆ ಯಾಕೆ ಕಾರಣ, ಯಾರೆಲ್ಲ ಕಾರಣ, ಸೊ ಅದನ್ನು ನಾವು ಅವಲೋಕನೆ ಮಾಡಬೇಕಿದೆ. ಯಾಕಂದ್ರೆ ಇದು ಯಾವ ರೀತಿಯ ಒಂದು ಬೇಸ್ ಮೇಲೆ ಶಾಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಆಸುಪಾಸಿನ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಶಾಲೆಗಳನ್ನು ಇಲ್ಲಿ ತೆರೆಯಲಾಗಿದೆ. ಆದರೆ ನಾವೇ ಅದಕ್ಕೆ ಸಹಕಾರ ಕೊಡದೆ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಇವತ್ತಿನ ಒಂದು ಇದಕ್ಕೆ ಬದಲಾಗಿ ಸೊ ನಮ್ಮ ಮಕ್ಕಳನ್ನು ನಾವು ಹತ್ತಿರ ಶಾಲೆ ಇದ್ರೂ ಕೂಡ ಕಲಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಬಾಧೆಗಳು ಪಡುವವರು ನಾವುಗಳೇ, ಗ್ರಾಮಸ್ಥರೇ. ಯಾಕಂದ್ರೆ ಒಬ್ಬ ಗ್ರಾಮಸ್ಥ ಅವನು ಬಹಳ ಕಷ್ಟಕರವಾದ ಸನ್ನಿವೇಶದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಶಾಲೆಗಳು ಮುಚ್ಚಿದಾಗ ಸೊ ಅಂತಹ ಕುಟುಂಬ ಏನಿದೆ ಅವರಿಗೆ ನಿಜವಾಗ್ಲೂ ಇದರಿಂದ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂದ್ರೆ ಮತ್ತೆ ಅದು ಮುಂದೆ ಅವರ ಮಕ್ಕಳ ಒಂದು ಶಿಕ್ಷಣ ಅದಕ್ಕೆ ನಿಲ್ಲುವಂತಹ ಪರಿಸ್ಥಿತಿಗೆಲ್ಲ ಹೋಗಿ ಬೇರೆ ಬೇರೆ ಕಾರಣಗಳಿಗೆ ಅದು ಎಡೆಮಾಡಿಕೊಡುತ್ತೆ. ಸೊ ಹಾಗಾಗಿ ಸೊ ನಾವೇನಿದ್ದೀವಿ, ನಿಮ್ಮ ಒಂದು ಏನು ಉಸ್ತುವಾರಿ ಸಮಿತಿ ಅಥವಾ ಗ್ರಾಮಸ್ಥರು ಏನಿದ್ದೀರಾ, ಸೊ ನೀವೆಲ್ಲ ಒಗ್ಗಟ್ಟಾಗಿ ಇಲ್ಲಿಯ ಶಾಲೆಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನೀವೇ ಶ್ರಮ ಪಡಬೇಕಿದೆ. ಯಾಕಂದ್ರೆ ಯಾರೋ ಒಂದು ದೂರದ ಪಟ್ಟಣ ಪ್ರದೇಶಗಳಲ್ಲಿ, ಇವಾಗ ನಾವೆಲ್ಲ ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದೇವೆ. ಸೊ ನಾವು ಅಲ್ಲಿನ ಒಂದು ಇದಕ್ಕೆ ಹೊಂದಿಕೊಂಡು ಬದುಕ್ತಾ ಇದ್ದೀವಿ. ನಿನ್ನೆ ನನಗೆ ಒಂದು ಶಾಲೆಯಲ್ಲಿ ಹೇಳಿದ್ರು, ಇಲ್ಲಿ ಪೋಷಕರು ಹೇಳಿದ್ರು, ಅಂದ್ರೆ ಎಲ್ಲರೂ ಹೇಳ್ತಾರೆ ಹೇಳುವವರ ಮಕ್ಕಳೇ ಶಾಲೆ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ. ಸೊ ಅದು ನಿಜ ಇರ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಗ್ರಾಮೀಣ ಭಾಗದಲ್ಲಿ ನಾವು ಪಟ್ಟಣದಿಂದ ನಾವು ಗ್ರಾಮೀಣ ಭಾಗಕ್ಕೆ ನಾವು ಮಕ್ಕಳನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಂದು ಸ್ವತಃ ಹೇಳ್ತಾ ಇರೋದು. ಸೊ ನಾನು ಮಂಗಳೂರು ತಾಲೂಕು ಅಡ್ಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಮನೆ ಇರುವಂಥದ್ದು. ಅಲ್ಲಿ ನಮಗೆ ಸರ್ಕಾರಿ ಶಾಲೆ ಇಲ್ಲ. ನಮಗೆ 8-9 ಕಿಲೋಮೀಟರ್ ದಾಟಿ ಹೋದ್ರೆ ನಮಗೆ ಅಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆ ಇದೆ. ಸೊ ಅಂತ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿಂದ 8 ಕಿಲೋಮೀಟರ್ ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾರಿಗೆ ವೆಚ್ಚವನ್ನೇ ನಾವು ತಿಂಗಳಿಗೆ ಕೊಡಬೇಕಾಗತ್ತೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಮನೆ ಹತ್ತಿರವೇ ನಮ್ಗೊಂದು ಪ್ರೈವೇಟ್ ಶಾಲೆ ಇದೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಆ ಹಣ ಮತ್ತೆ ಇಲ್ಲಿ ಕೊಡುವಂತ ಫೀಸ್ 2 ಅಂತ ಆಗುತ್ತೆ. ಸೊ ನಮಗೆ ಯಾವ್ದು ಬೆಟರ್, ಮಕ್ಕಳನ್ನ ಅಲ್ಲಿ ಕಳಿಸೋದು ಬೆಟರ ಅಥವಾ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಹೋಗೋದು ಬೆಟರ?
ಸೊ ಈ ಥರ ಸನ್ನಿವೇಶಗಳು ಇರುತ್ತೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಆದರೆ ಗ್ರಾಮೀಣ ಭಾಗದಲ್ಲಿ ಏನಿರ್ತೀರ, ನೀವು ಇಲ್ಲೇ ವಾಸಿಸ್ತಕ್ಕಂಥ ಗ್ರಾಮಸ್ಥರು, ಸೊ ಆ ಗ್ರಾಮಸ್ಥರ ನಿಮ್ಮ ಇದನ್ನು ವಿಭಜನೆಗೆ ನೀವು ಏನು ಬರುತ್ತಾ ಅದನ್ನು ತಿಳ್ಕೊಂಡು ಸೊ ಇಂಥ ಒಂದು ಶಾಲೆಗಳನ್ನು ಉಳಿಸುವಂಥ ನೀವು ಒಂದು ಏನು ಕ್ರಮ ತಗೊಳ್ಬೇಕಾಗತ್ತೆ. ಸೊ ಇನ್ನೂ ಒಂದು ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೇನೆ, ಈಗ ನಮಗೆ ಮುಖ್ಯವಾಗಿ ನಾವು ಬೇರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಅದೇ ಈ ನಮ್ಮ ಶಾಲೆಗಳನ್ನು ಬಿಟ್ಟು ಬೇರೆ ಶಾಲೆಗೆ ಮಕ್ಕಳನ್ನು ಯಾಕೆ ದಾಖಲಾತಿ ಮಾಡ್ಕೊತಾರೆ? ಯಾವ ವಿಷಯದಲ್ಲಿ ಯಾಕೆ ಇರುವುದು? ಶಾಲೆ ಶಾಲೆ ಅಭಿವೃದ್ಧಿ ಆಗಿದೆ. ಓಕೆ, ಸೊ ನಾನು ಹೇಳಿದ ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಹತ್ತಿರದಲ್ಲಿ ಸರ್ಕಾರಿ ಶಾಲೆ ಇದೆ. ಸೊ ಇಲ್ಲಿ ಬಿಡ್ತೀರಾ, ನೀವು ಬೇರೆ ಕಡೆ ನಿಮ್ಮ ಮಕ್ಕಳನ್ನು ಕಲಿಸ್ತಾ ಇದ್ದೀರಾ. ಸೊ ಅಂದ್ರೆ ಪ್ರೈವೇಟ್ ಇರ್ಬೋದು. ಸೊ ಅದು ಉದ್ದೇಶ ಏನು? ಕನ್ನಡ ಮೀಡಿಯಂಗೆ ಬರಲಿಕ್ಕೆ. ಓಕೆ, ಸೊ ಮೇಲಾಗಿ ನಾವು ಇಂಗ್ಲಿಷ್ ಮೀಡಿಯಂ ನಮಗೆ ಅವರಿಗೆ ಅಂದ್ರೆ ಮಕ್ಕಳ ಹೆತ್ತವರಿಗೆ ಕೂಡ ಇಂಗ್ಲಿಷ್ ಮೀಡಿಯಂನ ವ್ಯಾಮೋಹ ಇರುತ್ತೆ ಅಂತ ಹೇಳ್ಬೋದಲ್ವಾ? ಒಪ್ಕೋತೀರಾ? ಸ್ಟೇಟಸ್ ಒಂದು ಬರುತ್ತೆ. ಸೊ ನಮ್ಮ ಮನೆ ಪಕ್ಕದಲ್ಲಿ ಅವ್ರು ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದಾರೆ, ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿದ್ರೆ ನಾವು ಯಾಕೆ ಕಳಿಸ್ಬಾರ್ದು? ಅದು ಒಂದಿರುತ್ತೆ ಅಲ್ವಾ? ಇರ್ತದಲ್ವಾ? ಓಕೆ, ಸೊ ಅದು ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಆ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಮಕ್ಕಳಿಗೆ ಶಿಕ್ಷಣ, ಯಾವ ಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅದು ಕೂಡ ನಾವು ಯೋಚನೆ ಮಾಡಬೇಕು ಅಲ್ವಾ? ಈಗ ಮಕ್ಕಳಿಗೇನು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಸೊ ನಮ್ಮ ಕನಸು ಏನಿರುತ್ತೆ, ಅದೇ ಪೋಷಕರಾಗಿ ನಮ್ಮ ಪೋಷಕರ ಕನಸು ಏನಿರುತ್ತೆ, ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು, ಮುಂದೆ ಅವರ ಒಂದು ಜೀವನವನ್ನು ಅವರು ನಿರ್ವಹಿಸಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಬೇಕು, ಇಷ್ಟೇ ನಾವು ನಿರೀಕ್ಷೆ ಮಾಡೋದಲ್ವಾ? ಆ ನಿಟ್ಟಿನಲ್ಲಿ ನಮ್ದೆಲ್ಲ ಕನಸುಗಳನ್ನು ಬದಿಗಿಟ್ಟು ಸೊ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ಲಿಕ್ಕೆ ನಾವು ಮುಂದೆ ಬರ್ತೇವೆ. ಆದರೆ ಆ ಒಂದು ಸಂದರ್ಭದಲ್ಲಿ ನಾವು ಇಂಥ ಗುಣಮಟ್ಟದ ಶಿಕ್ಷಣ ಎಲ್ಲಿ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಲ್ಲ, ಹೌದಾ? ಸೊ ನಾವೇನು ಅಲ್ಲಿ ಡೊನೇಷನ್ ಕೊಡ್ತಾ ಇದ್ದಾರೆ, ಆಯ್ತು ನಾವು ಸಾಲನ ಏನೋ ಮಾಡಿ ಒಂದು ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನ ಹಾಕುವ. ಸೊ ಹಾಕಿದ ನಂತರ ವಾಟ್ ನೆಕ್ಸ್ಟ್ ಏನು? ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅದನ್ನು ನಾವು ಏನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಲ್ಲಿ ಪ್ರತಿಯೊಂದಿನ ಅದು ತರಬೇಕು ಇದು ತರಬೇಕು ಎಲ್ಲವೂ ನಾವು ಕೊಡ್ತೇವೆ, ಯಾವುದು ಕಡಿಮೆ ಮಾಡಲ್ಲ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ನಾವು ನಾಳೆ ಅಲ್ಲಿ ನೋಟೆಡ್ ಆಗಬಾರ್ದು ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲವನ್ನು ಕೊಡ್ತೇವೆ. ಆದರೆ ಇದಕ್ಕೆ ಭಿನ್ನವಾಗಿ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಯಾವ ರೀತಿ ಇದು ಅದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಇವಾಗ ನೀವು ನೋಡ್ಬೋದು, ಈ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರೋರು ಅವರೆಲ್ಲ ಡಬಲ್ ಡಿಗ್ರಿ ಬರೆದು ಅದಕ್ಕೆ ಅವರ ಒಂದು ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿಯನ್ನು ಪಡೆದು ಅವರೆಲ್ಲ ಶಿಕ್ಷಕರಾಗಿ ಬಂದು ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಅಲ್ವಾ? ಸೊ ಅಲ್ಲಿ ನೀವು ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ಖಾಸಗಿ ಶಾಲೆಯಲ್ಲಿ ನೀವು ಆ ಥರದ ಒಂದು ಸನ್ನಿವೇಶವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಅಲ್ಲಿ ಶಿಕ್ಷಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಟೀಚ್ ಮಾಡುವಂಥ ಶಿಕ್ಷಕರು ಮೂಲತಃ ಅವರಿಗೆ ಶಿಕ್ಷಣದ ಬೇಸಿಕ್ ಅಂದರೆ ಅವರು ಶಿಕ್ಷಣದ ತರಬೇತಿಯನ್ನೇ ಪಡೆದಿರಲ್ಲ. ಸೊ ಒಂದು ಡಿಗ್ರಿ ಮಾಡಿದವರು, ಡಿಗ್ರಿ ಪೂರೈಕೆ ಮಾಡಿದವರು ಯಾರು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ, ಸೊ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅಲ್ಲಿ ನಾವು ಮಕ್ಕಳಿಂದ ಅವ್ರು ಕೊಡ್ತಕ್ಕಂಥ ಶಿಕ್ಷಣವನ್ನು ಅಲ್ಲಿ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನಾವು ನಿರೀಕ್ಷೆ ಮಾಡಬಹುದು, ಹೌದಾ ಅಲ್ವಾ? ಸೊ ಮೊದಲಾಗಿ ಅವರಿಗೆ ತರಬೇತಿ ಇರಲ್ಲ. ಈಗ ಶಿಕ್ಷಣವನ್ನು ಕೊಡಬೇಕು. ಈಗ ಶಿಕ್ಷಣ ವೃತ್ತಿ ಬರೀ ಒಂದು ನಿಂತು ಇಲ್ಲಿ ಪಾಠ ಮಾಡೋದು ಅಂತ ನಾವು ತಿಳ್ಕೊಂಡ್ರೆ ಅದು ತಪ್ಪಿದೆ. ಸೊ ಆ ಪಾಠ ಮಾಡೋದ್ರ ಜೊತೆಗೆ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದಂಥ ಒಂದು ಆಲೋಚನೆಗಳಲ್ಲಿ ಅವರು ತೊಡಗಿರ್ತಾರೆ. ಅವರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರ ಒಂದು ಮನಸ್ಸನ್ನು ಎಲ್ಲಿ ತರಬೇಕು ಅನ್ನೋದು ಅವರಿಗೆ ಶಿಕ್ಷಕರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅವರು ಯಾವ ರೀತಿ ಅದಕ್ಕೆ ಪೂರ್ವ ತಯಾರಿ ಅಂದರೆ ಅದಕ್ಕೆ ಅವರನ್ನು ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಅಲ್ಲಿಗೂ ಈಗ ನಾನು ಹೋಗಿ ನೇರವಾಗಿ ಮಕ್ಕಳಿಗೆ ಟೀಚ್ ಮಾಡಿದ್ರೆ ಅದು ಇಲ್ಲ, ಎಲ್ಲರೂ ಅದನ್ನು ಕೇಳಲ್ಲ. ಆದರೆ ಶಿಕ್ಷಕರು ಇದೆಲ್ಲವನ್ನು ಪಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಗಮನವನ್ನು ಕೇಂದ್ರೀಕರಿಸಿ ಮತ್ತೆ ಅವರು
ಅವರ ಏನು ಟೀಚ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಪಾಠ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಂಥ ಗುಣಮಟ್ಟದ ಶಿಕ್ಷಣವನ್ನು ಅಲ್ಲಿ ಸಿಗಲ್ಲ. ಸೊ ಇನ್ನೊಂದು ನಿಮಗೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲೂ ಆಗುತ್ತೆ, ನಿಮ್ಮಲ್ಲೂ ಆಗುತ್ತೆ, ಸರ್ಕಾರಿ ಶಾಲೆಯಲ್ಲೂ ಆಗುತ್ತೆ ಅಲ್ವಾ? ಈಗ ಪೇರೆಂಟ್ಸ್ ಮೀಟಿಂಗ್ ಸರ್ಕಾರಿ ಶಾಲೆಯಲ್ಲಿ, ಖಾಸಗಿ ಶಾಲೆಯಲ್ಲಿ ಹೇಗೆ ಆಗುತ್ತೆ? ಒಂದು ದಿನಾಂಕ ನಿಗದಿ ಮಾಡಿರ್ತಾರೆ, ಒಂದು ಸಮಯ ಫಿಕ್ಸ್ ಮಾಡಿರ್ತಾರೆ, ಆ ಸಮಯಕ್ಕೆ ನೀವು ಹೋಗಬೇಕು. ಏಕ ಸಮಯದಲ್ಲಿ ನಿಮಗೆ ಅಲ್ಲಿ ಅವಕಾಶ ಇಲ್ಲ, ಎಂಟ್ರೆನ್ಸ್ ಕೊಡಲ್ಲ. ಹೌದಾ ಅಲ್ವಾ? ಕೊಡ್ತಾರ? ಇಲ್ಲ. ಸೊ ಅದೇ ನೀವು ನಮ್ಮ ಸರ್ಕಾರಿ ಶಾಲೆಗೆ ಬಂದ್ರೆ ನಿಮಗೆ ಯಾವತ್ತು ಬಂದರೂ ಕೂಡ ನಿಮ್ಮಲ್ಲಿ ಶಿಕ್ಷಕರು ಮಾತಾಡ್ತಾರೆ ಇಲ್ವಾ? ಮಾತಾಡ್ತಾರೆ ಅಲ್ವಾ? ಸೊ ನಿಮ್ಮ ಮಕ್ಕಳ ಫೀಡ್ಬ್ಯಾಕ್ ಬಗ್ಗೆ ಏನೇ ಕೇಳಿದ್ರು ಕೂಡ ಅವರು ಮುಕ್ತವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಮತ್ತು ಎಲ್ಲವನ್ನು ಪೂರೈಸ್ತಾರೆ. ಸೊ ಇದು ಒಂದು ರೀತಿ. ಕೊನೆಯದಾಗಿ ಇದೆಲ್ಲವನ್ನು ನಾವು ಗಮನಿಸಿ ನಮಗೆ ಏನು ಬೇಕು ಅದನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ಈ ಶಾಲೆಗಳಲ್ಲಿ. ನಾವು ಇದೆಲ್ಲವನ್ನು ಯೋಚನೆ ಮಾಡಲ್ಲ. ಇವತ್ತು ತುಂಬಾ ಫಾಸ್ಟ್ ಲೆವೆಲ್, ಅಂದರೆ ನಾವು ತುಂಬಾ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದೀವಿ. ಸೊ ಯಾವುದೋ ನಮ್ಮಲ್ಲಿ ಇಲ್ಲ, ಎಲ್ಲದಕ್ಕೂ ನಾವು ಕಾಯುವಂಥ ಪರಿಸ್ಥಿತಿ ಇಲ್ಲ, ಹೋಗ್ತಾ ಇರ್ತೀವಿ. ಹಾಗಾಗಿ ಏನೋ ಮಕ್ಕಳಿಗೆ ನಮಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ರೆ ಅದು ಆಯಿತು, ಏನಾದರೂ ಮಾಡಿ ಮಕ್ಕಳಿಗೆ ವಿದ್ಯೆ ಕೊಡ್ಸೋಣ ಏನೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಿಪೇರ್ ಆಗ್ತಾರೆ. ಆದರೆ ಇಷ್ಟರ ಮಟ್ಟಿಗೆ ನಾವು ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಹೇಳ್ಕೊಂಡಂತಹ ವಿಷಯಗಳಲ್ಲಿ ಆ ಒಂದು ವಿಚಾರಗಳನ್ನು ಒತ್ಕೊಂಡು ನೀವು ಚಿಂತನೆ ನಡೆಸಿದೆ ಆದರೆ ಖಂಡಿತ ಶಾಲೆಗಳು ಉಳಿಯುತ್ತೆ, ದಾಖಲಾತಿಗಳು ಕೂಡ ಜಾಸ್ತಿ ಆಗ್ಬೋದು. ಆದರೆ ಇನ್ನು ಮುಂದೊಂದು ದಿನ ಬರ್ಬೋದು. ಯಾಕಂದ್ರೆ ಈಗಾಗಲೇ ನಿಮ್ಮ ನಿರೀಕ್ಷೆ ಏನು ಇಂಗ್ಲಿಷ್ ಮೀಡಿಯಂ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅವಕಾಶ ಸಿಗ್ತಾ ಇದೆ. ಸೊ ಅದು ಮುಂದೆ ಏನು ಒಂದು ಲಾಬಿಗಳು ಆಗದೇ ಇದ್ರೆ ಖಂಡಿತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ದಾಖಲಾತಿಗೆ ಒಂದು ಪೈಪೋಟಿ ಬರುವಂತ ಕಾಲ ಮುಂದಿನ ದಿನಗಳಲ್ಲಿ ಬರ್ಬೋದು ಅಲ್ವಾ? ನಾವು ನಿರೀಕ್ಷೆ ಮಾಡ್ಬೋದಲ್ಲ, ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಸೊ ಅದು ಎಲ್ಲವೂ ಅಂದ್ಕೊಂಡಾಗೆ ನಾವು ಅಂದ್ರೆ ಈ ಲಾಬಿಗಳು ಏನಿದೆ ಖಾಸಗಿ ಶಿಕ್ಷಣದ ಬಗ್ಗೆ ಯಾವುದು ಆಗದೆ ಹೋದ್ರೆ ಖಂಡಿತ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇನ್ನು ಮಕ್ಕಳ ಬಗ್ಗೆ ಸ್ವಲ್ಪ ಮಾಹಿತಿ ಅಂದ್ರೆ ನಾವು ಜಾಸ್ತಿ ಯೋಜನೆಗಳ ಬಗ್ಗೆ ಹೇಳುವುದನ್ನು ಹೇಳ್ತೇವೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ತೇವೆ. ಆದರೆ ಅದಕ್ಕೆ ಮುಂದುವರಿದು ಮಕ್ಕಳ ಬಗ್ಗೆ ಮತ್ತು ಅವರ ಕಾಳಜಿ ಯಾವ ತರ ವಹಿಸ್ಕೋಬೇಕಿಲ್ಲ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೇವೆ. ಯಾಕಂತ ಹೇಳಿದ್ರೆ ಯೋಜನೆ ಏನಿದೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ. ಈಗಾಗಲೇ ನಿಮಗೆ ಶಾಲೆಯಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ವಿಷಯಗಳನ್ನು ಹೇಳಿರ್ತಾರೆ. ಇದು ಯಾಕೆ ನಾವು ಟಚ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಸರ್ಕಾರವೇ ಅದರ ಬಗ್ಗೆ ಒಂದು ವರದಿ ಕೇಳ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ಕೂಡ ಕಾಳಜಿ ವಹಿಸಿ ಆ ಒಂದು ಪ್ರಶ್ನೆಗಳನ್ನು ಕೇಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಅದಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವಂಥದ್ದು. ಇಲ್ಲಿ ಬಹುಶಃ ನಮಗೆ ಸ್ವಲ್ಪ ಅನಾನುಕೂಲತೆ ಆಗಿರ್ಬೋದು. ಎಷ್ಟು ಮಂದಿ ನಮ್ಮ ಮನೆಗೆ ನಮ್ಮ ತಂಡ ಭೇಟಿ ಕೊಟ್ಟಿದ್ದಾರೆ ಮನೆಗೆ ಬಂದಿದ್ದಾರೆ. ಇಲ್ಲಿ ನಿಮಗೆ ಅಲ್ಲೊಂದು ಕ್ವಶನ್ ಬರುತ್ತೆ ಸರ್ಕಾರ ಕೇಳುವಂಥದ್ದು, ಲೈಂಗಿಕ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಎಷ್ಟರ ಬಗ್ಗೆ ನಿಮಗೆ ಮಾಹಿತಿ ಇದೆ ಪೋಷಕರಿಗೆ? ಅಂದ್ರೆ ಈ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ? ಗೊತ್ತಾಯ್ತಾ ನಾನು ಏನ್ ಹೇಳ್ತೇನೆ ಅಂತ? ತುಳಲ್ಲಿ ಮಾತಾಡ್ಬೇಕಾ ಕನ್ನಡದಲ್ಲಿ ಮಾತಾಡಿದ್ರೆ ಓಕೆ ಅಲ್ಲ? ಈ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ? ಪೋಷಕರಾಗಿ ನಿಮಗೆ ಎಷ್ಟು ಮಾಹಿತಿ ಇದೆ? ಗೊತ್ತಿದೆ, ವಿಷಯ ಗೊತ್ತಿದೆಯಾ? ಸೊ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಶಾಲೆಯಲ್ಲಿ ಮಕ್ಕಳು ನಿಮ್ಮ ಬಗ್ಗೆ ಅದರ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ? ಶಾಲೆಯಲ್ಲಿ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದ್ರ ಬಗ್ಗೆ ಶಾಲೆಯಲ್ಲಿ ಕೊಟ್ಟಿದ್ದಾರೆ? ಬೇರೆ ಓಕೆ, ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ಎಳವೆಯಿಂದಲೇ ಲೈಂಗಿಕ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂತ ತರಗತಿಗಳು ಕೊಡಬೇಕು ಅನ್ನೋದು ಕೂಡ ಈ ಒಂದು ಇದರಲ್ಲಿ ಇರುವಂತ ಕಾನ್ಸೆಪ್ಟ್ ಅದು. ಸೊ ಇಲ್ಲಿ ಸ್ಪರ್ಶ ಜ್ಞಾನ, ಮಕ್ಕಳಿಗೆ ಸ್ಪರ್ಶ ಜ್ಞಾನ ಯಾವ ರೀತಿ ಇದೆ, ಅದು ಒಳ್ಳೆ ರೀತಿ ಇದೆಯಾ ಅಥವಾ ಕೆಟ್ಟ ರೀತಿ ಇದೆಯಾ, ಅದನ್ನು ಮೊದಲನೇದಾಗಿ ಪೋಷಕರು ಏನು ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇರುವಂತಹ ಮಕ್ಕಳು ಚಿಕ್ಕ ಮಕ್ಕಳು. ಸೊ ಹಾಗಾಗಿ
ನೀವು ಈಗ ಗ್ರಾಮೀಣ ಭಾಗದಲ್ಲಿ ಇವಾಗ ಏನು ಅಷ್ಟರ ಮಟ್ಟಿಗೆ ಇವಾಗ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಇತ್ತು, ಇವಾಗದ ಸನ್ನಿವೇಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇವಾಗ ಮಕ್ಕಳಿಗೆ ಸೊ ನಾವು ಕೂಡ ಮುಕ್ತವಾಗಿ ಮಕ್ಕಳ ಜೊತೆ ಅವರಿಗೆ ಏನು ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಏನೆಲ್ಲ ಮಾಹಿತಿಗಳನ್ನು ಅವರಿಗೆ ಕೊಡಬೇಕು ಸೊ ಅದನ್ನು ನೀವು ಕೊಡಲೇಬೇಕು. ಅದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆಯನ್ನು ನೀವು ಹಿಂಜರಿಕೆ ಬಿಡಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಅವಶ್ಯಕತೆ ಇದೆ. ಈಗಿನ ಒಂದು ಹವಾಮಾನಕ್ಕೆ ಗಮನಿಸಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳು ಇವಾಗ ತುಂಬಾನೇ ಬೇಗ ಪ್ರಬುದ್ಧರಾಗ್ತಾ ಇದ್ದಾರೆ. ಸೊ ಅವರು ಬೇಗನೆ ಮೆಚುರಿಟಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಹವಾಮಾನ ಪರಿಸ್ಥಿತಿ ಇರ್ಬೋದು ಅಥವಾ ನಾವು ಸೇವಿಸುವಂಥ ಆಹಾರದ ಪದ್ಧತಿ ಇರ್ಬೋದು, ಇವೆಲ್ಲವೂ ಕಾರಣ ಆಗುತ್ತೆ. ಆದರೆ ಇದೆಲ್ಲ ಕಾರಣ ಆದರೂ ಕೂಡ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಅವರಿಗೆ ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಡಲೇಬೇಕು. ಸೊ ಅಲ್ಲಿ ಈ ಲೈಂಗಿಕ ಶಿಕ್ಷಣಕ್ಕೆ ಒಳಪಟ್ಟ ಮಕ್ಕಳು ಯಾವ ರೀತಿ ಅವರ ಒಂದು ವರ್ತನೆ ಇರುತ್ತೆ ಅಂತ ಸರ್ಕಾರವೇ ಅದನ್ನು ಕೇಳಿದೆ ಪ್ರಶ್ನೆ ರೂಪದಲ್ಲಿ. ಮಕ್ಕಳು ಈ ತರ ಒಂದು ಲೈಂಗಿಕ ಇದಕ್ಕೆ ಲೈಂಗಿಕ ಶಿಕ್ಷೆಗೆ ಒಳಪಟ್ಟ ಮಕ್ಕಳಲ್ಲಿ ಕೆಲವೊಂದು ಬದಲಾವಣೆಗಳಿರುತ್ತೆ. ಅಂದ್ರೆ ಶಾಲೆಗೆ ಹೋಗ್ಲಿಕ್ಕೆ ಹೆದರುವಂಥದ್ದು, ಮತ್ತೆ ಶಾಲೆಯಿಂದ ತಡವಾಗಿ ಬರೋದು, ಶಾಲೆಗೆ ಶಿಕ್ಷಕರನ್ನು ನಿಂತಿಸುವಂಥದ್ದು, ಮತ್ತೆ ಒಬ್ಬಳೇ ಇರಲಿಕ್ಕೆ ಇರುವಂಥದ್ದು, ಈ ಥರ ಎಲ್ಲ ಬದಲಾವಣೆಗಳು ಮಕ್ಕಳಲ್ಲಿ ಆಗುತ್ತೆ. ಈ ಥರವೆಲ್ಲ ಬದಲಾವಣೆಗಳು ಮಕ್ಕಳಲ್ಲಿ ಆದ ಕೂಡಲೇ ನಿಮಗೆ ಅದನ್ನು ನೀವು ತುಂಬಾ ಗಂಭೀರವಾಗಿ ಆ ವಿಚಾರಗಳನ್ನು ನೀವು ಅದಕ್ಕೆ ಗಮನ ಕೊಡಬೇಕು. ಸೊ ಯಾಕಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನೀವೇ ಅದನ್ನು ನಿರ್ಧರಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದನ್ನು ನೀವು ತಡ ಮಾಡಿದ್ರೆ ಮತ್ತೆ ಇನ್ನಷ್ಟು ಬೇರೆ ಬೇರೆ ಸಮಸ್ಯೆಗಳು ಮತ್ತೆ ಮುಂದಕ್ಕೆ ಬರುತ್ತೆ, ಅದನ್ನು ಎದುರಿಸಬೇಕಾಗತ್ತೆ. ಸೊ ಇಲ್ಲಿ ಲೈಂಗಿಕ ಶೋಷಣೆ ಇವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ನಾವು ವರ್ಗೀಕರಣ ಮಾಡ್ಲಿಕ್ಕೆ ಆಗಲ್ಲ. ಈಗ ಸಮಾನವಾಗಿ ಗಂಡು ಮಕ್ಕಳು ಶೋಷಣೆಗೆ ಒಳಪಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಕೂಡ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಸೊ ಅದನ್ನು ಸರಿಸಮಾನವಾಗಿ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಎಲ್ಲ ಪೋಷಕರ ಕರ್ತವ್ಯ. ಯಾಕಂದ್ರೆ ನೀವು ಅವರಿಗೆ ಎಷ್ಟು ಮಾಹಿತಿ ಕೊಡ್ತೀರೋ ಸೊ ಆ ಮಾಹಿತಿಯಿಂದ ಅವರಿಗೆ ಒಂದು ಅವೇರ್ನೆಸ್ ಬರುತ್ತೆ. ಅವರು ಮುಂದೆ ಅಂತಹ ಒಂದು ತಪ್ಪುಗಳು ಅಥವಾ ಏನಾದ್ರೂ ಆಯಿತು ಅಂತ ಹೇಳಿದ್ರೆ ಅವರಿಗೆ ಪಕ್ಕನೆ ಅದರ ಬಗ್ಗೆ ಮಾಹಿತಿ ಇದ್ದಾಗ ಅವರಿಗೆ ಸುಧಾರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಅವ್ರಿಗೆ ಗೊತ್ತಿರಲ್ಲ ಏನಾಗ್ತಿದೆ ಅಂತ. ಸೊ ಇದೆಲ್ಲ ತುಂಬಾನೇ ಕಷ್ಟ ಇರುತ್ತೆ. ಸೊ ಮುಖ್ಯವಾಗಿ ಪೋಷಕರಲ್ಲಿ ನಾನು ಕೇಳಿದ್ರು, ಮಕ್ಕಳು ಶೋಷಣೆಗೆ ಒಳಪಡೋದು ಎಲ್ಲಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಮಕ್ಕಳು ಈ ತರದ ಒಂದು ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇದ್ದಾರೆ ಎಲ್ಲಿ ಒಳಪಡೋದು? ಗೊತ್ತಾಯ್ತಾ? ಅದು ಮೊಬೈಲ್ ನೋಡ್ತಾನೆ ಅಲ್ಲ, ಅದು ಇನ್ನೊಂದು ಪಾರ್ಟ್ ಇದೆ ಅಲ್ಲ. ಈ ಮಕ್ಕಳು ಏನಿದಾರಲ್ವಾ, ಈಗ ಅವರು ಈಗ ಇಂತಹ ಲೈಂಗಿಕ ಶೋಷಣೆಗೆ ಒಳಪಡುವಂಥದ್ದು ಎಲ್ಲಿ ಅಂತ ಕೇಳಿದ್ರು, ಜಾಸ್ತಿ ಎಲ್ಲಿ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ? ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಗೊತ್ತಾಗಿ ಮತ್ತೆ ಅದನ್ನು ಆ ಒಂದು ಹಂತದಲ್ಲಿ ನೀವು ಅದನ್ನು ತುಂಡರಿಸಬೇಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಮೇನ್ ಆಗಿ ಕುಟುಂಬದಲ್ಲಿ ಈ ತರ ಅಂತ ಅಲ್ಲ, ಕುಟುಂಬ ಅಂತ ಅದು ಮೇಜರ್ ಆಗಿ ಆಗುವಂಥದ್ದು. ಮತ್ತೆ ಶಾಲೆಗಳಲ್ಲಿ ಇರುವಂಥ ಮಕ್ಕಳು ಆಟೋದಲ್ಲಿ ಬರ್ತಾರೆ, ಬಸ್ಸಿನಲ್ಲಿ, ಎಲ್ಲ ಕಡೆಗಳಲ್ಲಿ ಆಗುತ್ತೆ. ಸೊ ಅದನ್ನು ಸೊ ಏನೇ ಆದ್ರೂ ಕೂಡ ಮಕ್ಕಳಲ್ಲಿ ಈ ಬಗ್ಗೆ ಏನಾದ್ರು ಆಗ್ತಾ ಇದೆಯಾ ಇದನ್ನು ನೀವು ತಿಳ್ಕೊಂಡು ಆ ಥರ ಏನಾದ್ರು ಆಗ್ತಾ ಇದ್ರೆ ಸೊ ದಯವಿಟ್ಟು ಸಂಬಂಧಪಟ್ಟ ಶಾಲಾ ಅವಧಿಯಲ್ಲಿ ಆದ್ರೆ ಸಂಬಂಧಪಟ್ಟ ಶಿಕ್ಷಕರಿಗೆ ಮಾಹಿತಿ ನೀಡಿ ಸೊ ಅಂತಹ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ನೀವು ಅದನ್ನು ಮುಂದಿನ ಹಂತಕ್ಕೆ ಕೊಂಡೋಗ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕಿದೆ. ಯಾಕಂದ್ರೆ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಹೋಗಬೇಡಿ. ಮುಚ್ಚಿಟ್ರೆ ಮತ್ತಷ್ಟು ಅದು ಅಪಾಯಕಾರಿ. ಯಾಕಂದ್ರೆ ಅದು ಗುರಿ ಮುಚ್ಚಿದ ಕೇಳದಂತೆ ಅದು ಅಪಾಯಕಾರಿ. ಯಾವತ್ತೂ ಕೂಡ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗುತ್ತೆ. ಇನ್ನೊಂದು ನೀವು ಅಲ್ಲೇ ಹೇಳಿದ್ರಿ ಮೇಡಮ್, ಮೊಬೈಲ್ ಬಳಕೆ ಮಾಡುವಂಥದ್ದು. ಮೊಬೈಲ್ ಬಳಕೆ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿರ್ತಾರೆ ಶಾಲೆಯಲ್ಲಿ ಟೀಚರು. ಸೊ ಎಷ್ಟೋ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆಗಳಲ್ಲಿ? ಇಲ್ಲ 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 ಕೊಡ್ತಾ ಇಲ್ಲ ಮೇಡಮ್. ಸೊ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡಬಹುದು. ಬಟ್ ನಿಮ್ಮ ಈ ಹಂತದಲ್ಲಿ ಮಕ್ಕಳಿಗೆ ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಏನಿಲ್ಲ. ಆದರೆ
ಮತ್ತೆ ಮುಂದೆ ಬಂದಾಗ ಪ್ರೌಢಶಾಲಾ ಹಂತದಲ್ಲಿ ಅವರಿಗೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ತುಂಬಾನೇ ಅವಶ್ಯಕವಾದಂಥ ಒಂದು ಸಾಧನ ಅದು. ಆದರೆ ಅವರಿಗೆ ಎಷ್ಟರ ಮಟ್ಟಿಗೆ ಅವರು ಅದನ್ನು ಬಳಕೆ ಸರಿಯಾದ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗಬೇಕು. ಈಗ ಮೊಬೈಲ್ ಕೊಟ್ಟರೆ ನೀವು ಮೊಬೈಲ್ ಕೊಟ್ಟು ನೀವು ನಿಮ್ಮಷ್ಟಕ್ಕೆ ಒಂದು ಧಾರಾವಾಹಿ ನೋಡ್ತಾ ಇದ್ರೆ ಅದು ಆಗಲ್ಲ. ಸೊ ಮೊಬೈಲ್ ಅವ್ನ ಮಗು ಏನು ನೋಡ್ತಾ ಇದ್ದಾನೆ ಅನ್ನೋದು ನಿಮ್ಮ ಕಣ್ಣಿನ ಅಳತೆಯಲ್ಲಿ ಇರಬೇಕು, ನೀವು ಅವನನ್ನು ಗಮನಿಸ್ತಾ ಇರಬೇಕು. ಆವಾಗ ಅದಕ್ಕೊಂದು ಬೆಲೆ ಇದೆ. ಇಲ್ಲ ಅಂತ ಹೇಳಿದ್ರೆ ಸೊ ಅದು ತುಂಬಾನೇ ಒಂದು ಅಂದರೆ ಬೇರೆ ಒಂದು ಇದಕ್ಕೆ ನಾವೇ ಒಂದು ದಾರಿ ಮಾಡಿ ಕೊಟ್ಟಾಗ ಸೊ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಅದಕ್ಕೆ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಸೊ ಏನಾಗುತ್ತೆ ಮಕ್ಕಳು ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಬೇಕು ಅಂತ ನೋಡಲ್ಲ. ಸೊ ಒಂದ್ಸರಿ ನೋಡಿದ್ರು ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಮತ್ತೆ ಮುಂದೆ ನೋಡ್ತಾರೆ. ಸೊ ಅಂಥದ್ದು ಮತ್ತೆ ಇದು ಬೇರೆ ಬೇರೆ ರೀತಿ ಹೋಗುತ್ತೆ. ಮತ್ತೆ ಮಕ್ಕಳು ಗೇಮಿಂಗ್ ಆಡೋದು, ಅದರಲ್ಲಿ ಅವರು ಇದು ಮಾಡುವಂಥದ್ದು, ಅದು ಯಾವ ಹಂತಕ್ಕೆ ಅಂತ ಹೇಳಿದ್ರೆ ಮಕ್ಕಳು ಮೊಬೈಲ್ ಕೊಡೋದಿದ್ರೆ ಮತ್ತೆ ಏನು ಮಾಡ್ತಾರೆ ಗೊತ್ತಲ್ವ ನಿಮಗೆ, ಓದಿದ್ದೀರಾ ನೀವು. ಸೊ ಅಂತಹ ಒಂದು ಪರಿಸ್ಥಿತಿಗೆ ಅವರನ್ನು ಕೊಂಡೋಗಿ ನಿಲ್ಲಿಸುತ್ತೆ. ಸೊ ಅದಕ್ಕೆಲ್ಲ ಮೂಲ ಕಾರಣ ಯಾರು? ನಾವುಗಳೇ. ಸೊ ನಾವು ಮೊಬೈಲ್ ಕೊಡದೇ ಇದ್ರೆ ಸೊ ಅದು ಏನೂ ಆಗ್ತಾ ಇರಲಿಲ್ಲ. ಕೊಟ್ಟು ಅವರಿಗೆ ಅಭ್ಯಾಸ ಮಾಡಿ ನಾವೇ ಫೋನ್ ಕೊಟ್ಟು ಬೇಕು ತಿನ್ನೋದು ಅಂತ ಹೇಳ್ತಾರಲ್ಲ, ಅದೇ ರೀತಿ. ಸೊ ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಈ ಸಂದರ್ಭಗಳಲ್ಲಿ ಅದರಲ್ಲಿ ಅಂದರೆ ಪೂರಕವಾಗಿರುವಂಥ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಪೂರಕವಾದಂತಹ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಪರಿಶೋಧನೆಗೆ ಬಂದರೆ ಇಲ್ಲಿ 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಈ ವರದಿಗಳು ಏನಿದೆ ನೋಡಿ, ಅದು ನೇರವಾಗಿ ನಿಮ್ಮ ಮುಂದೆ ಇಡುವಂಥದ್ದು. ಇವಾಗ ನಾವು ನಿಮ್ಗೆ ಗೊತ್ತಿಲ್ಲ. ಸೊ ಈ ಒಂದು ಪ್ರಕ್ರಿಯೆಯನ್ನು ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು ನೀಲ ಹಣಕಾಸು ಯೋಜನೆ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿದ್ರೂ ಕೂಡ ಅದು ಸಾಮಾಜಿಕ ಪರಿಶೋಧನೆಗೆ ಒಳಪಡಬೇಕಾಗಿರುವಂಥದ್ದು ಕಡ್ಡಾಯ ನಿಯಮ. ಸೊ ಹಾಗಾಗಿ ಇದು ಕೂಡ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೆಯತಕ್ಕಂತಹ ಯೋಜನೆ ಆಗಿರೋದ್ರಿಂದ ಅದಕ್ಕೆ ಸಾಮಾಜಿಕ ಪರಿಶೋಧನೆಯನ್ನು ಕಡ್ಡಾಯ ಇರುವಂಥದ್ದು. ಹಾಗಾಗಿ ನಾವು ಪರಿಶೋಧನೆ ಮಾಡ್ತಾ ಇದ್ದೀವಿ. ಇಲ್ಲಿ ಪಾರದರ್ಶಕತೆಗೆ ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ಗರಿಷ್ಠ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಅಂದರೆ ನೇರವಾಗಿ ಏನಿದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಅಷ್ಟೇ. ಆ ಕಂಡುಕೊಂಡಿರೋಂಥಗೆ ಅದಕ್ಕೆ ಶುಗರ್ ಕೋಟಿಂಗ್ ಮಾಡಿ ಮತ್ತೆ ಅದನ್ನು ವರದಿ ಮಾಡುವಂಥದ್ದು ಏನಿಲ್ಲ. ಅಲ್ಲಿ ಇದು ಇದೆ ಅಷ್ಟೇ ಇದೆ, ಅಲ್ಲಿ ಇಲ್ಲ. ಸೊ ಅಂತಹ ವರದಿಗಳನ್ನು ಪೋಷಕರ ಸಭೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಿಂದ ನಾವು ಆಯೋಜನೆ ಮಾಡ್ತೇವೆ. ಅಲ್ಲಿ ನೇರವಾಗಿ ವರದಿಯನ್ನು ಮಂಡನೆ ಮಾಡುವಂಥದ್ದು. ಆ ವರದಿ ಬಗ್ಗೆ ಏನು ಮತ್ತೆ ಗ್ರಾಮಸ್ಥರಿಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೇವೆ. ಸೊ ಇಲ್ಲಿ ನಿಮಗೆ ನಾವೇನು ಕಳೆದ 3 ದಿನಗಳಲ್ಲಿ ಅಥವಾ 2 ದಿನಗಳಲ್ಲಿ ಕಂಡುಕೊಂಡಂತಹ ವರದಿಗಳಿರ್ಬೋದು ಅದನ್ನು ನಾವು ನಿಮ್ಮ ಮುಂದೆ ಮಂಡನೆ ಮಾಡ್ತೇವೆ. ನಾವಿಲ್ಲಿ ಮಂಡನೆ ಮಾಡುವವರೆಗೆ ಅದೊಂದು ಕರಡು ವರದಿ ಪ್ರತಿ. ಆ ಮಂಡನೆ ಮಾಡಿದ ನಂತರ ನೀವುಗಳು ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅಥವಾ ನಾವು ಕಂಡುಕೊಂಡಂತಹ ವರದಿಗಳು ತಪ್ಪಿದೆ, ನೀವು ನೋಡಿದ್ದು ತಪ್ಪಿದೆ ಸರ್, ಅದು ವಾಸ್ತವವಾಗಿ ಈ ಥರ ಇರಬೇಕು, ಈ ಥರ ಇದೆ ಅಂತ ಅದನ್ನು ನಿಮಗೆ ಮುಕ್ತವಾಗಿ ಇಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅಂತಿಮವಾಗಿ ಆ ಚರ್ಚೆಗಳಾದ ನಂತರ ಅದಕ್ಕೊಂದು ಅನುಮೋದನೆ ಸಿಗುತ್ತೆ. ಸೊ ಮತ್ತೆ ಅದು ಮುಂದಕ್ಕೆ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅಥವಾ ಬೇಡಿಕೆಗಳಿರ್ಬೋದು ಅದೆಲ್ಲವನ್ನು ದಾಖಲಿಸಿ ಮುಂದೆ ಸರ್ಕಾರಕ್ಕೆ ಕೊಡಬೇಕಿದೆ. ಆ ಸರ್ಕಾರಕ್ಕೆ ಕೊಡುವಂಥ ವರದಿ ಏನಿದೆ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ. ನೀವುಗಳು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲಾದ್ರೂ ಲೋಪಗಳು ಆಗ್ತಾ ಇದೆಯಾ, ಆ ಲೋಪಗಳು ಆಗ್ತಾ ಇರೋದನ್ನು ನೀವು ಎತ್ತಿ ತೋರಿಸುವಂತ ಅಂದ್ರೆ ಪ್ರಶ್ನೆ ಮಾಡುವಂತ ಒಂದು ಅಧಿಕಾರವನ್ನು ನೀವು ಹೊಂದಿದ್ದೀರಾ. ಯಾಕಂತ ಹೇಳಿದ್ರೆ ಆ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಆ ಲೋಪಗಳು ಆಗಿರೋದು ಮತ್ತೆ ಮುಂದಿನ ಹಂತದಲ್ಲಿ ಅದನ್ನು ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ಅವರಿಗೂ ಕೂಡ ಅವಕಾಶ ಇರುತ್ತೆ. ಕೆಲವೊಂದು ಬಾರಿ ಅನುಷ್ಠಾನ ಮಾಡಿಕೊಳ್ಳುವಾಗ ಆ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಅರಿವಿಲ್ಲದಂತೆ ಲೋಪಗಳು ಆಗಲಿಕ್ಕೆ ಕಾರಣಗಳು ತುಂಬಾ ಇರುತ್ತೆ. ಸೊ ಆ ಲೋಪಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಒಟ್ಟು ಮಾಡಿ ಅದನ್ನು ಹೇಳಬೇಕು. ಹೇಳಿದಾಗ ಮಾತ್ರ ಅದು ಮುಂದೆ ತಿದ್ದಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಮೂಲ್ಯವಾದ ಸಮಯವನ್ನು ಇವತ್ತು ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ಸಮುದಾಯ ದತ್ತ ಶಾಲೆಯನ್ನು ಒಂದು ಕಾರ್ಯಕ್ರಮದಲ್ಲಿ ನೀವು ಒತ್ತು ಕೊಟ್ಟು ಬಂದಿದ್ದೀರಾ. ಸೊ ಅದರೊಟ್ಟಿಗೆ
ಇವತ್ತಿನ ಒಂದು ಸಭೆಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಕೂಡ ಅನುಕೂಲ ಆಗಿದೆ. ಸೊ ಇವತ್ತಿನ ಈ ಸಭೆಯಲ್ಲಿ ನನಗೆ ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ಮತ್ತು ಸಾಮಾಜಿಕ ಪರಿಶೀಲನೆ ಬಗ್ಗೆ ನಿಮಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಮತ್ತು ನಾವು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಹೇಗೆ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ನಮ್ಮ ಶಾಲಾ ಪರವಾಗಿ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ. ವರದಿ ಸಾರಾಂಶ: ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2023-24 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ 1ನೇ ತರಗತಿ 10 ಮಕ್ಕಳು, 2ನೇ ತರಗತಿ 4, 3ನೇ ತರಗತಿ 6, 4ನೇ ತರಗತಿ 3, 5ನೇ ತರಗತಿ 7, ಒಟ್ಟು 30 ಮಕ್ಕಳು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದೃಶ ಶಾಲೆಯಲ್ಲಿ ಪ್ರಸ್ತುತ 2025-26 ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 5ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು 21 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 10 ಹುಡುಗರು 11 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 30/10/2025 ರಂದು ಒಟ್ಟು 21 ವಿದ್ಯಾರ್ಥಿಗಳು ಹಾಜರಾಗಿದ್ದು ಕಂಡುಬಂದಿರುತ್ತದೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿರುವ ಮಾಹಿತಿಯನ್ನು ಶಿಕ್ಷಕರು ನೀಡಿರುತ್ತಾರೆ. ಸದರಿ ಸಾಲಿನ ಹಿಂದಿನ ಮಾಹೆಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಹೆಚ್ಚಿದೆ. 4 ಮಕ್ಕಳು ಬರುವ ಮಾರ್ಗ 1 ಕಿಲೋಮೀಟರ್ಗಿಂತ ಹೆಚ್ಚಿರುವುದು ಕಂಡುಬಂದಿರುತ್ತದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ವರ್ಗ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 2023-24 ಅವಧಿಯಲ್ಲಿ ವಿಶೇಷ ಅಗತ್ಯವಾದ ಒಂದು ಮಗುವಿನ ದಾಖಲಾತಿ ಸದರಿ ಶಾಲೆಯಲ್ಲಿ ಇರುವುದು ಕಂಡುಬಂದಿರುತ್ತದೆ. ಸೆಪ್ಟೆಂಬರ್ 2017ರಿಂದ 21ರವರೆಗೆ ಜನಿಸಿದ ಒಟ್ಟು ಮಕ್ಕಳ ಸಂಖ್ಯೆ 60. ಎಲ್ಲ ಮಕ್ಕಳು ಶಿಕ್ಷಣವನ್ನು ಪಡೆದಿದ್ದು ಹೊರಬಡಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2023-24 ಶೈಕ್ಷಣಿಕ ಅವಧಿಯಲ್ಲಿ 2 ಶಿಕ್ಷಕರು, 1 ಪ್ರಭಾರ ಮುಖ್ಯ ಶಿಕ್ಷಕರು ಮತ್ತು 1 ಸಹ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪೂರ್ಣವೈದ್ಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು. ಶಾಲೆಗೆ ಸಂಬಂಧಿಸಿರುವುದು ಶಾಲಾ ಕಟ್ಟಡವು ಎಲ್ಲ ಹವಾಮಾನದಿಂದ ಸುರಕ್ಷಿತವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಕೊಠಡಿ ಒಂದೇ ಕೊಠಡಿಯಲ್ಲಿರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಉತ್ತಮವಾಗಿರುತ್ತದೆ. ಬಾಲಕ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯಗಳನ್ನು ಬಳಸುವಂತಹ ಶೌಚಾಲಯ ಇದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಯಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಆವರಣದ ಸುತ್ತಲೂ ಭಾಗಶಃ ಕಾಂಪೌಂಡ್ ಗೋಡೆ ಇದೆ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು ಎಲ್ಲ ವಿಷಯದ ಪುಸ್ತಕಗಳು ಇರುತ್ತದೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿರುವುದಿಲ್ಲ. ವ್ಯಾಘ್ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರ ಎಂದು ಆಚರಿಸುತ್ತಾರೆ. ಗಣಿತ ಕಿಟ್ಗಳು ಲಭ್ಯವಿದೆ ಮತ್ತು ತರಗತಿಯಲ್ಲಿ ಬಳಸಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಪಂಚಾಯತ್ ಕಸದ ತೊಟ್ಟಿಗೆ ಹಾಕಿ ವಿಲೇವಾರಿ ಮಾಡಲಾಗುತ್ತಿದೆ. ದ್ರವ ತ್ಯಾಜ್ಯವನ್ನು ಗಿಡಗಳ ಬುಡಕ್ಕೆ ಹರಿಸಿ ವಿಲೇವಾರಿ ಮಾಡಲಾಗುತ್ತಿದೆ. 2023-24 ಸಾಲಿನಲ್ಲಿ ಶೌಚಾಲಯ ಮೂಲ ಸೌಕರ್ಯಗಳು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಮಂಜೂರಾಗಿರುತ್ತದೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 237 ಕೆಲಸ
ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧಪಡಿಸಿದೆ. ಎಸ್ಡಿಎಂಸಿ ಶಾಲಾ ಮೇಲ್ವಿಚಾರಣೆಯನ್ನು ಮಾಡುತ್ತದೆ ಮತ್ತು ಎಸ್ಡಿಎಂಸಿ ಸದಸ್ಯರಿಗೆ ಅವರ ಎಸ್ಡಿಎಂಸಿ ಸದಸ್ಯರೆಂಬ ಅರಿವು ಇದೆ. ಅದರಲ್ಲಿ 4/3 ಸದಸ್ಯರು ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಅರ್ಧದಷ್ಟು ಮಹಿಳಾ ಸದಸ್ಯರಿದ್ದಾರೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳು 3 ಬಾರಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ 5 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ರೀಡಾ ಸಾಮಗ್ರಿಗಳಿಗಾಗಿ ಯಾವುದೇ ಅನುದಾನ 2023-24 ಸಾಲಿನಲ್ಲಿ ಬಂದಿರಲಿಲ್ಲ. ಪ್ರವೇಶ ಅರ್ಜಿ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪೆಟ್ಟಿಗೆ ಇರುವುದಿಲ್ಲ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿಲ್ಲ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ, ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2023-24 ಸಾಲಿನ ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ. ಆರಂಭಿಕ ಶುಲ್ಕ 1/4/2023 2,343.50 ಅನುದಾನ 25/6/2023 ಬಡ್ಡಿ 16. 11/8/2023 ಶಾಲಾ ಅನುದಾನ 12,500. 22/8/2023 ಶೂಶಾಪ್ಸ್ ಅನುದಾನ 7,155. 25/9/2023 ಬಡ್ಡಿ ಜಮೆ 77. 10/10/2023 ಸ್ವಚ್ಛತೆ ಅನುದಾನ 5,706. 25/12/2023 ಬಡ್ಡಿ ಜಮೆ 131. 17/2/2024 ಸ್ವಚ್ಛತೆ ಅನುದಾನ 1,500. 17/2/2024 ಸಾಲಿಗ್ರಾಮ ಅನುದಾನ 20,000. 6/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 3,305. 14/3/2024 ಎಸ್ಡಿಎಂಸಿ ತರಬೇತಿ ಅನುದಾನ 500. 14/3/2024 ಶಾಲಾ ಅನುದಾನ 18,750. 14/3/2024 ವಿದ್ಯಾಂಜಲಿ ಅನುದಾನ 500. 25/3/2024 ಬಡ್ಡಿ ಜಮೆ 133. ಒಟ್ಟು ಅನುದಾನ 70,273. ಖರ್ಚು 7/10/2023 ಶೂಸಾಕ್ಸ್ ಖರ್ಚು 7,155. 14/12/2023 ಶಾಲಾನುದಾನ ಖರ್ಚು 8,893. 6/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ಖರ್ಚು 3,889. 6/3/2024 ಶಾಲಾನುದಾನ ಖರ್ಚು 3,607. 14/3/2024 ಬಿಒ ಸಾಲಿಗ್ರಾಮ ಖರ್ಚು 4,409. 15/3/2024 ಬಿಒ ಸಾಲಿಗ್ರಾಮ ಖರ್ಚು 7,238. 15/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ಖರ್ಚು 6,622. 22/3/2024 ಎಸ್ಡಿಎಂಸಿ ತರಬೇತಿ ಖರ್ಚು 500. 26/3/2024 ಶಾಲಾನುದಾನ ಖರ್ಚು 9,490. 26/3/2024 ವಿದ್ಯಾಂಜಲಿ ಖರ್ಚು 500. 26/3/2024 ಶಾಲಾನುದಾನ ಖರ್ಚು 9,260. 26/3/2024 ಸಾಲಿಗ್ರಾಮ ಖರ್ಚು 8,353. ಒಟ್ಟು ಖರ್ಚು 69,916. 31/3/2024 ಅಂತಿಮ ಶಿಲ್ಪು 2,698.50. ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಿದ ಧನಾತ್ಮಕ ಅಂಶಗಳು. ಶಾಲಾ ಸ್ವಚ್ಛತೆಯನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಮಕ್ಕಳಲ್ಲಿ ಯಾವುದೇ ತಾರತಮ್ಯವಿಲ್ಲದಿರುವುದು ಉತ್ತಮ ಅಂಶವಾಗಿದೆ. ಮಕ್ಕಳು ಮತ್ತು ಶಿಕ್ಷಕರ ಒಡನಾಟ ಉತ್ತಮವಾಗಿದೆ. ಅವ್ರದ್ದು ವರದಿ ಬಗ್ಗೆ ವರದಿ ಕೇಳಿದ್ರ ಇದು ನಿಮ್ಮ ಸಲಹೆ ಸೂಚನೆಗಳು ಅಥವಾ ಬೇಡಿಕೆಗಳು ಎರಡನ್ನೂ ಹೇಳಿ. ಮೇಯ್ನಾಗಿ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ. ಸೊ ಏನೇ ಇದ್ರೂ ಕೂಡ ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ನಾವು ಬೇಡಿಕೆ ಕೊಡ್ಬೋದು. ಸ್ಟ್ರೆಂತ್ ಕಡಿಮೆ ಆಗ್ತಾ ಬಂದಾಗ ನಾವು ಎಷ್ಟೇ ಬೇಡಿಕೆ ಕೊಟ್ಟು ಅದು ಆಗಲ್ಲ. ನಾವುಗಳು ಮೊದಲನೇದಾಗಿ ದಾಖಲಾತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಬೇಡಿಕೆಗಳನ್ನು ನಾವು ಮತ್ತೆ ನೀವು ಡಿಮಾಂಡ್ ಮಾಡಲಿಕ್ಕೆ ನಿಮಗೆ ಒಂದು ಅರ್ಹತೆ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಅಷ್ಟು ಅದಕ್ಕೆ ಒಂದು ಪುಷ್ಟಿ ಸಿಗಲ್ಲ. ಸೊ ನೋಡಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾವು 6-7ಕ್ಕೆ ಬೇಡಿಕೆ ಇರಲಿಕ್ಕೆ ಅಲ್ಲಿ ನಮಗೆ ಒಂದು ಫಸ್ಟಾಗಿ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲ್ಲ. ಮಕ್ಕಳು ಜಾಸ್ತಿ ಇದ್ದಾರೆ, ಓಕೆ. ಸೊ ಆವಾಗ ಅವರಿಗೆ ಅನಿವಾರ್ಯತೆ ಗೊತ್ತಾಗುತ್ತೆ, ಅದಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಓಕೆ ನಾವು
ದಾಖಲಿಸ್ಕೊಂಡು ಬೇಡಿಕೆಯಲ್ಲಿ ದಾಖಲಿಸ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ಒಳ್ಳೆ ವಿಚಾರಗಳಲ್ಲಿ ಕೂಡ ನೀವು ಇಲ್ಲಿ ಇದು ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ಅದನ್ನು ಈ ಸಮಯಗಳಲ್ಲಿ ನೀವು ಹೇಳ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ನಮಗೆ ಇವಾಗ ಶಾಲೆಯ ಬಗ್ಗೆ ಗೊತ್ತಿರಲ್ಲ. ಶಾಲೆಯ ಬಗ್ಗೆ ಒಳ್ಳೆಯ ಕೆಟ್ಟದೇನಂತ ಹೇಳ್ಬೇಕು. ಒಳ್ಳೆದಿರ್ಬೋದು, ಅದು ಕೆಟ್ಟದಿರ್ಬೋದು. ಅವರವರ ಮಕ್ಕಳ ತರ ನೋಡ್ತಾರೆ. ಟೀಚರ್ ಅವರ ಸಂಬಳ ಜಾಸ್ತಿ ಮಾಡಬೇಕು. ಅಲ್ಲ, ಅವರೇ ಇದು ಮಾಡೋದಲ್ಲ, ಹಾಗೆ ಅವರಿಗೆಲ್ಲ ಹಾಗೆಲ್ಲ ಅವ್ರು ತುಂಬಾ ಕಷ್ಟಪಡ್ತಾರೆ. ಅವ್ರ ಮಕ್ಕಳು ಬರ್ದಿದ್ರು ಮನೆಗೆ ಬಂದು ಕರ್ಕೊಂಡು ಬರ್ತಾರೆ. ಶಿಕ್ಷಕರ ಸಂಖ್ಯೆ ಬೇಡವಾ? ಸಂಖ್ಯೆ ಬೇಕು, ಅದು ಮಕ್ಕಳು ಇಲ್ಲ ಅಲ್ಲ. ಸಂಖ್ಯೆ ಬೇಕು ಅಂತ ಹೇಳಿದ್ರೆ ಮತ್ತೆ ಅದೇ ಬರುತ್ತೆ. ಮಕ್ಕಳೇ ಇಲ್ಲ ಅಲ್ಲ, ಅದೇ ಮಕ್ಕಳೇ ಇಲ್ಲಲ್ಲ, ಅದೇ 6-7 ಇಲ್ಲಲ್ಲ, ಹಾಗೆ ಸುತ್ತಲಿ ಕಳಿಸಿದ್ರು. ಹಾಗೆ ಹಾಗೆ ಆಗ್ತದೆ. ಹಾಗೆ ಮಾತನಾಡ್ತಾರೆ. ಶಾಲೆಗೆ ದೂರ್ಲಿಕ್ಕೆ ಆಗ್ತಿಲ್ಲ. ಮರಡಿಯಲ್ಲಿ ಹಾಗೆಲ್ಲ ಹೇಳಲ್ಲ. ತುಂಬಾ ಹೇಳ್ತಾರೆ, ಶಾಲೆಯಲ್ಲಿ ಒಂದು 6-7 ಬರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮತ್ತೆ ಹೇಗೆ ಬಂದಿದ್ರಿ ಹಾಗೆ ಹೇಳ್ತಾರೆ. ಅದಕ್ಕೆ ನಮ್ಗೆ ಇಲ್ಲಿ ನಾವು ಹೇಳ್ಬೋದು, ಇಲ್ಲಿ ಇಲ್ಲಿಗೆ ಕಲಿಸಲೇಬೇಕು ಇಲ್ಲಲ್ಲ, ಅದೇ ತುಂಬಾ ಅದು ಕರೆಕ್ಟ್, ನೀವು ಹೇಳ್ತಾರೆ ಕರೆಕ್ಟ್ ಇದೆ. ಬಟ್ ಅದರ ಕೇಳುವಂಥದ್ದು ಅದು ಸಮಂಜಸ ಅಲ್ಲ, ಕೇಳಬಾರ್ದು. ಅದನ್ನೇ ಹೇಳಿದ್ರು, ನೀವು ಒಬ್ರು ಹೇಳಿದ್ರು ಅದು ಎಲ್ಲರಿಗೂ ಅಭಿಪ್ರಾಯ. ಅವರ ಮಕ್ಕಳಂತೆ ಒಂದು ಮಗು ಹಿಂದಿದ್ರು ಉಳಿಸ್ಕೊಂಡು ಚೆನ್ನಾಗಿ ಕಲಿಸ್ತಾರೆ. ಬಟ್ ಅದು ನಮಗೆ ನೀವು ಹೇಳದಿದ್ರು ಕೂಡ ನಮಗೆ ಗೊತ್ತಾಗುತ್ತೆ. ಬೇರೆ ಏನಾದ್ರು ಇದೆಯಾ? ಸಾರು ಮಾಡ್ತದೆ ಒಳ್ಳೆ ಟೀಚರ್ ಬರ್ತಾರೆ. ಸ್ಕೂಲ್ ಎಲ್ಲ ಮಾಡಿಸಿಲ್ಲ. ಶಾಲಾ ವಾರ್ಷಿಕೋತ್ಸವ ಅಂದ್ರೆ ನಾನು ಮಾಡಿದ್ದು ಈ ಶಾಲೆ ಒಂದು 2 ವರ್ಷ ಮಾಡಿ ಹೋದೆ. ನಾನು 2 ವರ್ಷದಲ್ಲಿ ಹೋದೆ. ಆದ ನಂತರ ನನಗೆ ಅದರಲ್ಲಿ ಭಾರಿ ಇರುವಂತಹ ಮಕ್ಕಳು ಹಾಗೂ ಶಾಲಾ ಮೇಲ್ವಿಚಾರಕರಿಗೆ ಎಲ್ಲರಿಗೂ ನಮ್ಮ ಗಮನದಲ್ಲಿ ಈಗ ಈ ದಿನ ನಾವು ನಮ್ಮ ಶಾಲೆಯಲ್ಲಿ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಸಾಮಾಜಿಕ ಪರಿಶೋಧನಾ ಬಾಲಕರ ಸಭೆ, ಮತ್ತೊಂದು ನಮ್ಮ ಶಿಕ್ಷಣ ಇಲಾಖೆಯಿಂದ ನಡೆಸುವಂತಹ ಒಂದು ಸಮುದಾಯದತ್ತ ಶಾಲಾ. ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಬಂದಿದ್ದೀರಿ. ನಮ್ಮ ಈ ಸಾಮಾಜಿಕ ಪರಿಶೋಧನೆಯ ಕೋಆರ್ಡಿನೇಟರ್ ಎಲ್ಲ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಮುಂದೆಯೂ ನಮ್ಮ ಶಾಲೆ ಉಳಿಬೇಕಾದ್ರೆ ಇದು ಹೆತ್ತವರ ಕೈಯಲ್ಲಿ ಇರುವುದಂತೆ ನನ್ನದೊಂದು ಅಭಿಪ್ರಾಯ. ಯಾಕಂತ ಹೇಳಿದರೆ ಹೆತ್ತವರು ಮನಸ್ಸು ಮಾಡಿದರೆ ಈ ಶಾಲೆ ಉಳಿಸ್ಬೋದು. ನಮ್ಮ ಊರಿನವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟರೆ ಮತ್ತು ನಮ್ಮ ಪರಿಸರದ ಮಕ್ಕಳನ್ನೆಲ್ಲ ಈ ಶಾಲೆಗೆ ದಾಖಲಾತಿ ಮಾಡಿದಾಗ ನಮ್ಮ ಶಾಲೆ ಮುಗಿಸುವಂತಹ ಒಂದು ಅಭಿಪ್ರಾಯ ನಾನು ಇರ್ತೇನೆ. ಮತ್ತು ನಮಗೆ 2 ದಿನದಿಂದ ನಮ್ಮ ಶಾಲೆಯಲ್ಲಿ ಈ ಪರಿಶೋಧನಾ ಕಾರ್ಯಕ್ರಮ ನಡೆಯುತ್ತಿದೆ. ಈಗ ಈ ದಿನ ನಾವು ಬಾಲಕರ ಸಭೆಯಲ್ಲಿ ನಮ್ಮ ಶಾಲೆಯಲ್ಲಿ ಆದಂತಹ ಎಲ್ಲ ವರದಿಗಳನ್ನು ಮಂಡಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳೆಲ್ಲ ನೀವು ನೀಡಿದ್ದೀರಿ. ಮುಂದೆ ಕೂಡ ನಾನು ನಿಮ್ಮೆಲ್ಲರ ಸಹಕಾರ ಪಡೆಯುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಶಾಲೆಗೆ ಮಾರ್ಗದರ್ಶಕರಾಗಿ ಅಡುಗುಣ ದೇಶ ಶಿಕ್ಷಕಿಯಾದ ಶ್ರೀಮತಿ ಸುಚಿತ್ರಾ ಇವರು ಕೂಡ ಆಗಮಿಸಿರುತ್ತಾರೆ. ಇವರು ಕೂಡ ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಇಷ್ಟೇ ನನ್ನ ಒಂದೆರಡು ಮಾತುಗಳನ್ನು ಎಲ್ಲರಿಗೂ
ಪ್ರಥಮ ಸಮುದಾಯದಂತ ಈ ಕಾರ್ಯಕ್ರಮದ ಈ ಸಾಮಾಜಿಕ ಪರಿಶೋಧನಾ ಪಾಲನಾ ಸಭೆಯ ಅಧ್ಯಕ್ಷರೇ, ಇದರ ತಾಲೂಕು ವ್ಯವಸ್ಥಾಪಕರೇ, ಉಪಾಧ್ಯಾಯರು, ಶಿಕ್ಷಕರು, ಪೋಷಕರು. ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಂದ್ರೆ ಏನು? ಸಮುದಾಯ ಮತ್ತು ಶಾಲೆ. ಯಾಕೆ ಸಮುದಾಯ ಅತ್ಯಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು 8 ಗಂಟೆ ಮಾತ್ರ ಶಾಲೆಯಲ್ಲಿ ಇರ್ತಾರೆ, ಉಳಿದ 14 ಗಂಟೆ ಮನೆಯಲ್ಲಿರ್ತಾರೆ. ಪರಿಶೋಧನಾ ಪಾಲಕರ ಸಭೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಪೋಷಕರಾದ ಶ್ರೀಮತಿ ಸುಮಲತಾ ಇವರಿಗೆ ನಾನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಸಲಹೆಗಳನ್ನು ಕೊಟ್ಟಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ ಇವರಿಗೂ ಕೂಡ ನಾನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹಾಗೆಯೇ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಇವರಿಗೂ ಕೂಡ ನಾನು ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ದಿನ ನಮ್ಮ ಈ ಸಮುದಾಯಯುತ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾರ್ಗದರ್ಶಕರಾಗಿ ಆಗಮಿಸಿರುವಂತಹ ಕಡಕೋಣಾಜ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಸುಚಿತ್ರಮ್ಮ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ನಿನ್ನೆಯಿಂದ ಈ ದಿನದವರೆಗೆ ನಡೆಯುತ್ತಿರುವಂತಹ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ನಡೆಸಿರುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಶ್ವೇತಾ ಹಾಗೂ ಶ್ರೀಮತಿ ಸುನೀತಾ ಇವರಿಗೂ ಕೂಡ ನಾನು ನಮ್ಮ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಹಾಗೂ ಪೋಷಕರೆಲ್ಲರಿಗೂ ಕೂಡ ನಾನು ನಮ್ಮ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು शुभ नामे जाहे तव शुभाशिष मागे गाहे तव जय गाथा जनगण मंगलदायक जय हे बा